ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಧ್ಯಾನಶ್ಲೋಕಃ. ನಮೋऽस्तु ते ವ್ಯಾಸವಿಶಾಲಬುದ್ಧೇ ಪುಲ್ಲಾರವಿಂದಾಯತಪತ್ರನೇತ್ರ ಯೇನ ತ್ವಯಾ ಭಾರತತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯಃ ಪ್ರದೀಪಃ. ವಿಶಾಲವಾದ ಬುದ್ಧಿಯುಳ್ಳ, ಸ್ಪಷ್ಟವಾಗಿ ಹಾಗೂ ಅರಳಿರುವ ರಮಣೀಯವಾದ ಕಮಲದ ಎಸಳಿನಂತಿರುವ ಕಣ್ಣುಗಳುಳ್ಳ ಮಹಾಭಾರತವೆಂಬ ಎಣ್ಣೆಯನ್ನು ಹಾಕಿ ಜ್ಞಾನವೆಂಬ ದೀಪವನ್ನು ಹಚ್ಚಿದ ಹೇ ವಾಸುದೇವರೇ, ನಿಮಗೆ ನನ್ನ ನಮಸ್ಕಾರಗಳು. ಮನುಷ್ಯ ಸ್ವಭಾವತಃ ಪಕ್ಷಪಾತಿ. ತನ್ನವರು ಎಂಬ ಸಣ್ಣ ಭಾವನೆ ಸಾಕು. ತನ್ನವರನ್ನು ಹೆಚ್ಚು ಹೆಚ್ಚು ವರ್ಣಿಸಿ ವಿರೋಧಿ ಎಂಬ ಭಾವ ಇರುವವರನ್ನು ಅವರ ಪರಾಕ್ರಮಕ್ಕೆ ತಕ್ಕಂತೆ ವರ್ಣಿಸದಿರಲು ಹಿಂದಿನಂತೆ ಇಂದಿನ ಯುಗದಲ್ಲಿ ಒಬ್ಬ ವ್ಯಕ್ತಿಯ ನಿಜವಾದ ಪರಿಚಯ ಸಮಾಜಕ್ಕೆ ಸಿಗುವುದು ಇಂದು ದುರ್ಲಭವಾಗಿದೆ. ಕೆಲವು ವ್ಯಕ್ತಿಗಳನ್ನು ಅತಿಯಾಗಿ ವರ್ಣಿಸಿ ಇಲ್ಲವೇ ಅತಿಯಾಗಿ ಅವಹೇಳನ ಮಾಡಿ ಪರಿಚಯಿಸುವುದನ್ನು ನಾವು ಕಾಣುತ್ತೇವೆ. ಇಲ್ಲಿ ವ್ಯಾಸರು ಯಾವುದೇ ಪಕ್ಷಪಾತ ಮಾಡದೆ ತಮ್ಮ ವಿಶಾಲವಾದ ಬುದ್ಧಿಯಿಂದ ಹಾಗೂ ವಿಶಾಲ ದೃಷ್ಟಿಯಿಂದ ಮಹಾಭಾರತವೆಂಬ ಶಕ್ತಿಯುತವಾದ ಕಥೆಯ ಮೂಲಕ ಜ್ಞಾನವನ್ನು ಹಂಚಿದ ಅವರಿಗೆ ಕೃತಜ್ಞತೆ ಅರ್ಪಿಸಲು ವಂದನೆ ಹೇಳಲಾಗುತ್ತಿದೆ. ಹರಿ ಓಂ.